ನಹುಷ ಕುಂದಿ ಹೋದ. ಈ ನಂತರದಲ್ಲಿ ಮುನಿಗಳ ಪ್ರಾರ್ಥನೆಯ ಫಲವಾಗಿ ಅಂದ್ರೆ ಒಂದು ಪ್ರಸಂಗ ಅಲ್ಲಿ ಎದುರಾಯಿತು. ನಹುಷ ತಾನು ಇಂದ್ರನ ಸ್ಥಾನಕ್ಕೆ ಬಂದು ಕೂತಿದ್ದ, ಅಂದ್ರೆ ದೇವತೆಗಳೇ ಬಂದು ಕೂಡಿಸಿದ್ದು. ಕೂತು ಬಹಳ ವರ್ಷಗಳ ಕಾಲ ಚೆನ್ನಾಗಿ ಇತ್ತು. ಮಧ್ಯದಲ್ಲಿ ಅವನಿಗೆ ಚೂರು ಆಲೋಚನೆ ಬಂತು. ಪ್ಯಾಕೇಜು ಅಂತಂದ್ರೆ ಎಲ್ಲವನ್ನೂ ಕೊಡಬೇಕು, ಶಚಿಯನ್ನು ಯಾಕೆ ಕೊಡ್ಲಿಲ್ಲ ಅಂತ, ಇಂದ್ರನ ಸ್ಥಾನದಲ್ಲಿ ನಮಗೆ ಸಿಗಬೇಕಾದ ಸೌಖ್ಯಕ್ಕೆ ನೀವು ಲೋಪ ಮಾಡಿದ್ದೀರಿ ಅಂತ ಆಕ್ರೋಶ ವ್ಯಕ್ತಪಡಿಸಿದಾಗ, ಕೊನೆಗೆ ಇಂದ್ರನದ್ದೇ ಆ ಉಪಾಯದಂತೆ ಅಗ್ನಿ ಈ ಅವ್ಯವಸ್ಥೆಯನ್ನು ಹೋಗಿ ಇಂದ್ರನಿಗೆ ಹೇಳ್ತಾನೆ. ಇಂದ್ರನಿಗೆ ಹೇಳಿದಾಗ ಅದಕ್ಕೆ ಬೇಕಿರುವ ಒಂದು ಉಪಾಯವನ್ನು ಹೇಳಿ ಕಳುಹಿಸಿದ್ದಾನೆ. ಅದರ ಪ್ರಕಾರ ಬೃಹಸ್ಪತ್ಯಾಚಾರ್ಯರು ಶಚಿಗೆ ಹೇಳಿದಂತೆ ಋಷಿಗಳ ಮೇನೆಯಲ್ಲಿ ಕುಳಿತು ಬರಬೇಕು ಅಂತ ಆದೇಶಿಸಿದಾಗ, ಅದರಂತೆ ಅವನು ದಾರಿಯಲ್ಲಿ ಬರುವಾಗ ಅನೇಕ ಪ್ರಶ್ನೆಗಳನ್ನ ಆ ಋತ್ವಿಜರು ಕೇಳುತ್ತಾರೆ ಋಷಿಗಳು. ಅವನು ವೇದ ಪ್ರಮಾಣ ಅಲ್ವಾ, ವೇದ ಪ್ರಮಾಣ ಹೌದು ಅಂತ ಹೇಳಿದ್ರೆ ಅವನೀಗ ಮಾಡ್ತಾ ಇರುವ ಕೆಲಸ ತಪ್ಪಾಗುತ್ತೆ. ಅಲ್ಲ ಅಂತ ಹೇಳಲಿಕ್ಕೆ ಅವನಿಗೆ ಇಂದ್ರ ಪದವಿಯಲ್ಲಿ ಇರುವುದು ಆ ಕಷ್ಟ ಆಗತ್ತೆ. ಅದಕ್ಕೆ ಅವನು ತಕ್ಷಣ ಏನ್ ಮಾಡಿದ ಅಂದ್ರೆ, ಸಿಟ್ಟು ಮಾಡಿಕೊಂಡು ಅಲ್ಲಿ ಒಂದು ಶರೀರದಲ್ಲಿ ಕುಳ್ಳಗಿದ್ದ ಅಗಸ್ತ್ಯರು ಅವರನ್ನ ಕರ್ಕೊಂಡು ಹೋಗುವಾಗ ಚೂರು ಏರಿಳಿತ ಆಗ್ತಾ ಇತ್ತು. ಅದಕ್ಕೆ ಸಿಟ್ಟು ಮಾಡಿಕೊಂಡು ಅವರ ಜಡೆಯನ್ನು ಒದ್ದ. ಅವರ ಜಡೆಯನ್ನು ಒದ್ದಾಗ ಅವರ ಜಡೆಯಲ್ಲಿ ಕುಳಿತಿದ್ದ ಬ್ರಹ್ಮದೇವ, ಯಾಕೆಂದ್ರೆ ಜಡೆಯಲ್ಲಿ ಭಗವಂತನ ವಿಶೇಷ ಸನ್ನಿಧಾನ, ಅದರಲ್ಲೂ ಚತುರ್ಮುಖನ ಸನ್ನಿಧಾನ ಇರುತ್ತೆ ಅಂತ ಹೇಳುವಂಥದ್ದು. ಹಾಗಾಗಿ ಜುಟ್ಟಿನ ವಿಷಯದಲ್ಲಿ ಯಾವತ್ತೂ ಕೂಡ ತಮಾಷೆ ಮಾಡುವುದಾಗ್ಲಿ ಅಥವಾ ಅದನ್ನ ಅಪಹಾಸ್ಯ ಮಾಡುವುದಾಗ್ಲಿ, ಅದನ್ನ ಹೀಗಳೆಯುವುದಾಗ್ಲಿ ಮಾಡಬಾರದು ಅಂತ. ಈ ಕಾರಣಕ್ಕಾಗಿ ಚತುರ್ಮುಖ ಅವನನ್ನ ಶಪಿಸಿ, ನೀನು ಅಂದ್ರೆ ಅದು ಅಗಸ್ತ್ಯನೇ ಶಪಿಸಿದ್ದು, ಚತುರ್ಮುಖ ಅವನಲ್ಲಿ ನಿಂತು ಶಪಿಸುವಂತೆ ಮಾಡಿದ, ಹೆಬ್ಬಾವಾಗಿ ಬೀಳು ಅಂತ ಭೂಮಿಯಲ್ಲಿ. ಕೊನೆಗೆ ತಪ್ಪಾಯಿತು ಅಂತ ಕೇಳಿಕೊಂಡದಕ್ಕೆ ಪಾಂಡವರು ಬರುವ ತನಕ ನಿನಗೆ ಇದು ಅನಿವಾರ್ಯ ಅಂತ ಈ ಸ್ಥಿತಿಯನ್ನ ಅವನಿಗೆ ಕೊಟ್ಟು ಕಳುಹಿಸಿದ್ದಾರೆ. ಆಮೇಲೆ ಇಂದ್ರ ಮರಳಿ ಇಂದ್ರನ ಪದವಿಯನ್ನ ಅಲಂಕರಿಸಿದ್ದಾನೆ. ಅಶ್ವಮೇಧ ಯಾಗಕ್ಕೆ ಪ್ರವೃತ್ತನಾಗಿ ಋಷಿಮುನಿಗಳೆಲ್ಲ ಸೇರಿಕೊಂಡು ಅವನಿಂದ ಅಂಥ ಉತ್ತಮವಾದ ಕರ್ತವ್ಯವನ್ನ ನಿರ್ವಹಿಸಿ ವೃತ್ರಹತ್ಯೆಯ ಮಹತ್ತಾದ ಪಾಪವೂ ಹೋಯಿತು, ವಿಶ್ವರೂಪಾಚಾರ್ಯರನ್ನ ನಿಗ್ರಹಿಸಿದ ದೋಷವೂ ಕೂಡ ಪರಿಹಾರ ಆಯಿತು ಅನ್ನುವ ರೀತಿಯಲ್ಲಿ ಇಂದ್ರೋ ವೈ ವೃತ್ರಂ ಹತ್ವಾ ಮಹಾನುಭವತ್ ಅಂತ ಉಪನಿಷತ್ತಿನಲ್ಲಿ ಒಂದು ಮಾತಿದೆ. ವೃತ್ರನನ್ನ ಸಂಹಾರ ಮಾಡಿದ್ರಿಂದ ಅವನಿಗೆ ಬಲವೇ ಬಂತು ಹೊರತು ಬಲಹೀನನಾಗ್ಲಿಲ್ಲ. ಆದ್ರೆ ವೃತ್ರ ಅನ್ನುವಂತಹ ರಕ್ಕಸನಲ್ಲಿದ್ದಂತಹ ಒಂದು ವಿಶಿಷ್ಟವಾದ ತಿಳುವಳಿಕೆಯಿಂದ ಕೂಡಿದ ನಡೆಗೆ ಅವನು ಸ್ವಲ್ಪ ಕಂಗಾಲಾಗಿದ್ದ. ಹೀಗೆ ಅವನು ದೋಷದಿಂದ ಮುಕ್ತನಾದ. ಯಾರು ಈ ಆಖ್ಯಾನವನ್ನ ಚೆನ್ನಾಗಿ ಕೇಳ್ತಾನೋ ಅಂಥವನು ಎಲ್ಲ ದೋಷಗಳನ್ನ ಕಳೆದುಕೊಂಡು ಪವಿತ್ರನಾಗಿ ಭಗವಂತನ ಮಹಿಮೆಯನ್ನ ಇನ್ನಷ್ಟು ಹೆಚ್ಚು ತಿಳಿಯುವವನಾಗ್ತಾನೆ. ಅವನಲ್ಲಿ ಭಕ್ತಿ ಹೆಚ್ಚುತ್ತೆ. ಯಾಕೆಂದ್ರೆ ಭಕ್ತನಾಗಿ ವೃತ್ರನೂ ಇದ್ದಾನೆ, ಭಕ್ತನಾಗಿ ಇಂದ್ರನೂ ಇದ್ದಾನೆ. ಅದರ ಜೊತೆಗೆ ಬ್ರಹ್ಮಹತ್ಯೆಯ ಪಾಪದ ದೋಷ ಪರಿಹಾರಕವಾದಂತಹ ವಿಜಯದ ವರ್ಣನೆಯೂ ಕೂಡ ಇದರಲ್ಲಿ ಇರುವುದರಿಂದಾಗಿ ಅವನಿಗೆ ಜೀವನದಲ್ಲಿ ಇಂಥದ್ದೇ ಏನೇ ಅನರ್ಥಗಳು ಉಂಟಾಗಿದ್ರೂ ಕೂಡ ಪೂರ್ಣ ಪರಿಹಾರ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಆಖ್ಯಾನಗಳನ್ನ ಪಠಿಸಿದ್ರೆ ಪರ್ವಕಾಲದಲ್ಲಿ ಅಥವಾ ಶ್ರವಣ ಮಾಡಿದರೆ ಇಂದ್ರಿಯಗಳ ಪಾಠವನ್ನ ಪಡೀತಾನೆ, ಯಶಸ್ಸನ್ನ ಪಡೀತಾನೆ, ಧನ ಸಂಪತ್ತನ್ನು ಹೊಂದುತ್ತಾನೆ, ಸಕಲ ಪಾಪಗಳನ್ನು ಕಳ್ಕೊಳ್ತಾನೆ. ಮುಖ್ಯವಾಗಿ ಪಾಪಗಳಲ್ಲಿ ದೊಡ್ಡ ಪಾಪ ಅಂದ್ರೆ ಬ್ರಹ್ಮಹತ್ಯಾ ಪಾಪ, ಅದು ಬದುಕಿನ ಎಲ್ಲವನ್ನೂ ಕೂಡ ನಿರ್ನಾಮಗೊಳಿಸುತ್ತೆ. ಅಂತಹ ವ್ಯವಸ್ಥೆಯಿಂದ ಮನುಷ್ಯನನ್ನ ದೂರ ಮಾಡುವುದಕ್ಕೋಸ್ಕರ ಈ ಪಾಪದ ಪಾಪ ಪರಿಹಾರಕವಾದ ಕಥೆಯನ್ನ ಕೇಳಬೇಕು ಅಂತ ಒತ್ತು ಕೊಡ್ತಾರೆ. ನವನಿಧಿಯರು ಸ್ವಲ್ಪ ಆಫ್ ಮಾಡ್ತೀರಾ? ಅಲ್ಲಿ ಡಿಸ್ಟರ್ಬೆನ್ಸ್ ಕೇಳ್ತಾ ಇದೆ. ಯಶಸ್ಸು, ಶತ್ರುಜಯ,
ಒಳ್ಳೆಯ ಮಂಗಳಮಯವಾದಂತಹ ಬದುಕು, ಕೊನೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮೋಕ್ಷ ಫಲ ಸಿಗುತ್ತೆ ಅಂತ ಇಷ್ಟು ನಿರೂಪಣೆ ಮಾಡಿ ಆ ನಂತರ ವೃತ್ರನ ಬಗೆಗಿನ ಜಿಜ್ಞಾಸೆ ಹುಟ್ಟತ್ತೆ. ಪರೀಕ್ಷಿತ್ ರಾಜನಿಗೆ ಕೇಳ್ತಾನೆ, ರಜಸ್ತಮ ಸ್ವಭಾವಸ್ಯ ಬ್ರಹ್ಮನ್ ವೃತ್ರಸ್ಯ ಪಾಪ್ಮನ ನಾರಾಯಣೇ ಭಗವತಿ ಕಥಮಾಸಿ ದೃಢಾರತಿ. ಪರೀಕ್ಷಿತ್ ರಾಜ ಮತ್ತೆ ಪ್ರಶ್ನೆ ಮಾಡ್ತಾನೆ, ಅವನು ಪಾಪಿ, ಅಸುರ ಜಾತಿ, ಅವನು ದೇವತೆಗಳ ಪರವಾಗಿ ನಿಂತುಕೊಂಡು ಅನೇಕ ದೈತ್ಯರ ಪರವಾಗಿ ನಿಂತು ಅನೇಕ ಅನ್ಯಾಯಗಳನ್ನು ಮಾಡಿದವ. ಇಂಥ ಅನ್ಯಾಯಶೀಲನಾದಂಥವನ ವಿಷಯದಲ್ಲಿ ಅದು ಹೇಗೆ ನಿಮ್ಗೆ ಆ ಅವನ ಕಥೆಯಲ್ಲಿ ಇಂಥ ಭಕ್ತಿ ಕಾಣಿಸಿತು, ಅಥವಾ ಈ ಭಕ್ತಿಯ ಬಗ್ಗೆ ನೀವೇನು ಹೇಳಿದ್ರಿ, ಅದು ದೊಡ್ಡ ಪ್ರಶ್ನೆ ನಮಗೆ. ತಾಮಸ ಸ್ವಭಾವದವನು ಅಂತಂದ ಮೇಲೆ ಇಷ್ಟು ದೃಢವಾಗಿ ಭಗವಂತನಲ್ಲಿ ಭಕ್ತಿ ಹೇಗ್ ಬರ್ಲಿಕ್ಕೆ ಸಾಧ್ಯ ಆಯ್ತು? ಯಾಕೆಂದ್ರೆ ಸಾಮಾನ್ಯವಾಗಿ ದ್ವೇಷ ಅನ್ನುವುದೇ ಅವರ ಸಹಜ ಗುಣ ಆಗಿರುತ್ತೆ. ಅಂತಾದ್ರಲ್ಲಿ ಈ ದೇಶದಿಂದ ಮುಕ್ತನಾಗಿ ಆತ ಹೇಗೆ ಭಕ್ತಿ ಮಾಡಿದ? ದೇವಾನಾಂ ಶುದ್ಧ ಸತ್ವಾನಾಂ ಋಷೀಣಾಂ ಚಾಮಲಾತ್ಮನಾಂ ಭಕ್ತಿರ್ಮುಕುಂದ ಚರಣೆ ನ ಪ್ರಾಯೇಣೋಪಜಾಯತೆ. ದೇವತೆಗಳಾಗ್ಲಿ ಋಷಿಗಳಾಗ್ಲಿ ಅತ್ಯಂತ ಶುದ್ಧ ಸಾತ್ವಿಕ ಸ್ವಭಾವದವರೇ, ನಿರ್ಮಲ ಮನಸ್ಸಿನವರೇ ಆದ್ರೂ ಕೂಡ ಮುಕುಂದನ ಚರಣ ಕಮಲಗಳಲ್ಲಿ ಅಷ್ಟು ಭಕ್ತಿ ಬರುವುದು ಸುಲಭವಾದ ಸಂಗತಿ ಅಲ್ಲ. ಬ್ರಹ್ಮಾದಿ ದೇವತೆಗಳಲ್ಲಿ ಮಾತ್ರ ಅಂತಹ ಸಹಜವಾದ ಸುಲಭವಾದ ಸಾತ್ವಿಕವಾದ ಭಕ್ತಿ ಮೂಡುವುದು ಸಾಧ್ಯ. ಉಳಿದವರಲ್ಲಿ ಅಷ್ಟು ಬೇಗನೆ ಭಕ್ತಿ ಬರುವುದು ಸಾಧ್ಯ ಇಲ್ಲ. ಆದ್ರೆ ಇವನಿಗೆ ಇಂತಹ ಭಕ್ತಿ ಹೇಗೆ ಬಂತು? ರಜೋಭಿಸ್ಸಮ ಸಂಖ್ಯಾತಾ ಪಾರ್ಥಿವೈರಿಹ ಜಂತವ ತೇಷಾಂ ಯೇ ಕೇಚನೇಹಂತೆ ಶ್ರೇಯೋ ವೈ ಮನುಜಾದಯ. ಜೀವಿಗಳು ಎಷ್ಟಿರ್ತಾರೆ ಅಂತ ನಾವು ಬಹುಶಃ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಅವರು ಒಂದೇ ಹೇಳಿದ್ದು, ರಜೋಭಿ ಸಮಸಂಖ್ಯಾತಾ ಇಹ ಜಂತವ. ಜಂತುಗಳಂದ್ರೆ ಜೀವಿಗಳು. ಈ ಭೂಮಿಯಲ್ಲಿ ಎಷ್ಟು ಮಣ್ಣಿನ ಕಣಗಳಿರಬಹುದು, ಧೂಳಿನ ಕಣಗಳಿರಬಹುದು. ರಜಸ್ಸು ಅಂದ್ರೆ ಧೂಳು. ಮಣ್ಣನ್ನ ಪುಡಿಗಟ್ಟಿದಾಗ ಮೂಡುವ ಅತ್ಯಂತ ಸೂಕ್ಷ್ಮತಮವಾದ ಕಣ ಏನಿದೆ, ಅದನ್ನ ಲೆಕ್ಕ ಮಾಡ್ಲಿಕ್ಕೆ ಬಂತು ಅಂದ್ರೆ ಜೀವಿಗಳನ್ನು ಲೆಕ್ಕ ಮಾಡಬಹುದು. ಅದು ಕೇವಲ ನಮಗೊಂದು ಅಂದಾಜಿಗೆ ಹೇಳಿದ್ದಷ್ಟೇ. ತೇಷಾಂಯೇ ಕೇಚನೇಹಂತೆ, ಅಂತಹ ಅನಂತ ಜೀವರಾಶಿಗಳ ಮಧ್ಯದಲ್ಲಿ ಮನುಷ್ಯರು ಕೆಲವರು ಸುಖ ಸಾಧನಕ್ಕೆ ಕಾರಣವಾದಂತಹ ಧರ್ಮವನ್ನ ಅನುಷ್ಠಾನಕ್ಕೆ, ಅಂದ್ರೆ ರೂಢಿಗೆ ತರ್ತಾರೆ, ಅನುಷ್ಠಾನವನ್ನು ರೂಢಿಗೆ ತರ್ತಾರೆ. ಪ್ರಾಯೋ ಮುಮುಕ್ಷವಸ್ತೇಷಾಂ ಕೇಚನೇಹ ದ್ವಿಜೋತ್ತಮಾ. ಇದೇ ತರದ ಮಾತು ಸಿದ್ಧ್ಯತಿ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ ಅನ್ನುವ ಮಾತನ್ನು ಕೂಡ ಕೃಷ್ಣ ಗೀತೆಯಲ್ಲಿ ಈ ಅಂಶದಲ್ಲೇ ಹೇಳುವುದು. ಹೆಚ್ಚಿನವರು ಮೋಕ್ಷಕ್ಕಾಗಿ ಎಲ್ಲ ಅಪೇಕ್ಷೆ ಪಡುವುದೇ ಇಲ್ಲ. ಅಯ್ಯೋ ಮೋಕ್ಷ ಎಲ್ಲ ತಗೊಂಡು ಏನ್ರಿ ಮಾಡುದು, ಇಲ್ಲೇ ಬೇಕಾದಷ್ಟು ಸುಖ ಇದೆ, ಎಂಜಾಯ್ ಮಾಡಿ, ಆನಂದ ಪಡಿ. ದೇವರಲ್ಲಿ ಕುಡಿಲಿಕ್ಕೆ, ತಿನ್ಲಿಕ್ಕೆ, ಉಣ್ಲಿಕ್ಕೆ, ಮರಿಲಿಕ್ಕೆ ಏನಕ್ಕೆ ಬೇಕಾದ್ರೂ ವಸ್ತುಗಳು ಸಿಗುತ್ತೆ ಎಂದಾಗ ಅದರ ಜೊತೆಗಿರ್ಬೇಕು ಹೊರತು ಏನಂತೆ ಮೂಗಿಡ್ಕೊಂಡು ಒದ್ದೆ ಮಾಡಿಕೊಂಡು ಕಷ್ಟಪಟ್ಕೊಂಡು ಇರುವ ಸುಖಗಳನ್ನೆಲ್ಲ ಪಕ್ಕಕ್ಕಿಟ್ಟು, ಅದು ಬೇಕು ಅಂತ ಅನಿಸ್ತಾ ಇದ್ರು, ಬಾಯಲ್ಲಿ ನೀರು ಉರ್ತಾ ಇದ್ರು, ಅದನ್ನು ಬೇಡ ಅಂತ ಬೇರೆಯವ್ರು ನೋಡಿ ಏನ್ ಅನ್ಕೋತಾರೋ ಅಂತ ಕಷ್ಟಪಟ್ಕೊಂಡು ತಡ್ಕೊಂಡು ಒದ್ದಾಡಿ ಹಿಂಸೆ ಪಡುವುದಕ್ಕೆ ಏನು ಅರ್ಥ ಇಲ್ಲ. ವಿಷಯ ಸುಖವೇ ಪರಮ ಸುಖ. ಆದಾಗಿ ಯಾರೋ ಕೆಲವರು ಸಂಸ್ಕಾರಯುಕ್ತರಾಗಿ ಮತ್ತೆ ಹುಟ್ಟಬೇಕು ಅಂತ ಬಯಸುವವರು ಮಾತ್ರ, ಸಾವಿರಾರು ಮುಮುಕ್ಷುಗಳಲ್ಲಿ ಕೆಲವರು ಮಾತ್ರ ಜೀವನ್ಮುಕ್ತ ಸ್ಥಿತಿಯನ್ನ ಪ್ರವೇಶ ಪಡ್ತಾರೆ. ಅದರಲ್ಲೂ ಇನ್ನು ಕೆಲವರು ಮಾತ್ರ ಆ ಪ್ರಯತ್ನದಲ್ಲಿ ಯಶಸ್ವಿಗಳಾಗ್ತಾರೆ. ಮುಕ್ತಾನಾಮಪಿ ಸಿದ್ಧಾನಾಂ ನಾರಾಯಣ ಪರಾಯಣ ಸುದುರ್ಲಭ ಪ್ರಶಾಂತಾತ್ಮ ಕೋಟಿಶ್ವಪಿ ಮಹಾಮುನಿ. ಜೀವನ್ಮುಕ್ತರಾದ್ರು ಅಂದ್ರೆ ಮುಕ್ತಿ ನಿಶ್ಚಯ, ಅದು ರಿಸರ್ವೇಶನ್. ಅಲ್ಲಿ ಮತ್ತೆ ತಪ್ಪಾಯ್ತು ಅಥವಾ ಇನ್ನೇನು ಎಡವಟ್ಟಾಗಿ ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ವಿ, ಇವ್ರು ಮೋಕ್ಷಕ್ಕೆ ಇರ್ಲಿಲ್ಲ, ಇವ್ರನ್ನ ವಾಪಸ್ ಕಳಿಸಿ ಅನ್ನೋ ಸ್ಥಿತಿ ಎಲ್ಲ ಬರುದಿಲ್ಲ. ಜೀವನ್ಮುಕ್ತರಾದ್ರು ಅಂದ್ರೆ ಅವರು ಬಿಡುಗಡೆಯ ಮೆಟ್ಟಿಲನ್ನ ಏರಿ ಆಯ್ತು ಅಂತ ಅರ್ಥ. ಅವ್ರು ಏರ್ಪೋರ್ಟ್ ಒಳಗೆ ಹೋದ ಹಾಗೆ, ಟಿಕೆಟ್ ಫಿಕ್ಸ್ ಆದ್ಮೇಲೆ ಆಮೇಲೆ ಫ್ಲೈಟ್ ಹತ್ತುದೇ ಕತೆ. ಅಲ್ಲಿ ಫ್ಲೈಟ್ ಹತ್ತಿದ್ಮೇಲೆ ವಿಷ್ಣುಪಾದವನ್ನು ಬಿಡ್ತಾರೋ ಗೊತ್ತಿಲ್ಲ. ವಿಷ್ಣುಪದ ಅಂದ್ರೆ ಆಕಾಶ, ವಿಷ್ಣುಪಾದ ಅಂದ್ರೆ ವೈಕುಂಠ.
ಈ ಎರಡಕ್ಕೂ ಒಂದೇ ದಾರಿ. ಆದ್ರಿಂದ ಆ ಒಳಗಂತೂ ಹೋದವರು ಹೋದ್ರು ಅಂತ ಲೆಕ್ಕ, ಮತ್ತೆ ವಾಪಸ್ ಬರುವ ಯೋಚನೆ ಇಲ್ಲ ಅನ್ನುವ ಹಾಗೆ. ಮುಕ್ತಾನಾಮಪಿ ಸಿದ್ಧಾನಾಂ, ಮುಕ್ತರಾದವರಲ್ಲಿ ಯಾರು ಸಿದ್ಧರು ಅಂತಿದ್ದಾರೋ, ಮುಕ್ತ ಮುಕ್ತ ಅವಸ್ಥೆಯನ್ನ ಅಂದ್ರೆ ಜೀವನ್ಮುಕ್ತ ಅವಸ್ಥೆಯನ್ನು ಹೊಂದಿದವರು, ಅವರು ನಾರಾಯಣ ಪರಾಯಣ, ನಾರಾಯಣನಲ್ಲಿ ಅನನ್ಯವಾದ ಭಕ್ತಿ ಇದ್ದವರು, ಪೂರ್ಣವಾದ ಭಕ್ತಿಯನ್ನ ತೊಟ್ಟವರು, ಅಂಥವ್ರು ಮಾತ್ರ ಸುದುರ್ಲಭ, ಸಿಗುದಿಲ್ಲ ಪಕ್ಕ. ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ ಗೀತೆಯಲ್ಲಿ ಕೃಷ್ಣ ಅದನ್ನೇ ಹೇಳಿದ್ದು. ಎಲ್ಲ ಕಡೆಯಲ್ಲೂ ಭಗವಂತನಿದ್ದಾನೆ ಎನ್ನುವ ಎಚ್ಚರಿಕೆಯುಳ್ಳ ಕೋಟಿ ಕೋಟಿ ಜೀವರಾಶಿಗಳಲ್ಲಿ ಅಂಥವರು ಮಹತ್ತಾದ ಭಕ್ತಿ ಜ್ಞಾನ ಉಳ್ಳವರು ಕೆಲವರೇ ಕೆಲವರು. ಅವರು ತುಂಬಾ ದುರ್ಲಭರು, ಸುಲಭದಲ್ಲಿ ಸಿಗುದಿಲ್ಲ. ಹೇ ಮಹಾಮುನೆ ಕೋಟಿಶ್ವಪಿ ಸುದುರ್ಲಭ. ಕೋಟಿ ಕೋಟಿ ಜನರನ್ನ ರಾಶಿ ಹಾಕಿದ್ರು ಅದರಲ್ಲಿ ಸಿಗೋನು ಒಬ್ಬನೋ ಇಬ್ಬನೋ ಅಷ್ಟೇ. ಅದು ಬಿಟ್ಟು ಇನ್ನೊಬ್ಬನನ್ನು ಹುಡುಕುವುದು ಕಷ್ಟ. ಅದರಿಂದಾಗಿ ಅಂತಹ ಭಕ್ತಿಯ ಉತ್ಕಟವನ್ನ ಅನುಭವಿಸುವಂತಹ ಆ ಜ್ಞಾನಿಗಳ ಕುರಿತಾಗಿ ನಾವು ಯಾವಾಗ್ಲೂ ಅವರ ಹಿನ್ನೆಲೆ ಏನು ಎತ್ತ ಅಂತ ಇತ್ಯಾದಿ ತಿಳ್ಕೊಳ್ಳುವುದು ಮುಖ್ಯ. ಅದನ್ನ ಅವನು ಪ್ರಶ್ನೆ ಕೇಳ್ತಾನೆ. ಭೃತ್ರಸ್ತು ಸಕಥಂ ಪಾಪ ಸರ್ವಲೋಕೋಪತಾಪನ ಇತ್ತಂ ದೃಢಮತಿ ಕೃಷ್ಣೇ ಆಸೀತ್ ಸಂಗ್ರಾಮ ಉದ್ಬಣೆ. ವೃತ್ರಸ್ತು ಕಥಂ ಪಾಪ, ಅವನು ಅಂತಹ ಪಾಪಿಷ್ಠನಾದವನು. ಕಥಂ ಸರ್ವಲೋಕೋಪತಾಪನಃ ಪಾಪಃ ಇತ್ತಂ ಕೃಷ್ಣೇ ದೃಢಮತಿ ಆಸೀತ್. ನೋಡಿ, ಮತ್ತೆ ಕೃಷ್ಣನ್ ಕಥೆನೆ ಬಂತು. ಕೃಷ್ಣೇ ಕಥಂ ದೃಢಮತಿ ಆಸೀತ್. ಇನ್ನು ಕೃಷ್ಣಾವತಾರ ಆಗೇ ಇಲ್ಲ ಈ ಪ್ರಸಂಗ ಹೇಳುವಾಗ. ಆದ್ರೆ ಭಗವಂತನ ಆ ರೂಪಕ್ಕೇನೆ ಕೃಷ್ಣ ಅನ್ನುವ ನೆನಪನ್ನ ಮಾಡಿಕೊಂಡು ಸಂಗ್ರಾಮ ಉದ್ಬಣೆ, ರಣರಂಗದಲ್ಲಿ, ಈಗ ಮನೆಯಲ್ಲಿ ಅನಾರೋಗ್ಯ ಪೀಡಿತನಾಗಿ ಮಲಗಿದ್ದಾಗ ರಾಮ ಕೃಷ್ಣ ಅಂತ ಹೇಳುವುದಿದೆ, ಬೇರೆ ಏನು ಅದು ಕೂಡ ಹೇಳ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಆಗ್ಲೂ ದೇವರನ್ನು ಬೈಕೊಂಡೇ ಕೂತಿರ್ತಾರೆ ಕೆಲವರು. ಆದ್ರೆ ಸಹಜವಾಗಿ ಒಂದು ಆ ಹೊತ್ತಿಗಾದ್ರೂ ದೇವರ ನೆನಪು ಅಂತ ಬರುದಿರುತ್ತೆ. ಯುದ್ಧದಲ್ಲಂತೂ ಭಗವಂತನ ನೆನಪು ಬಹಳ ಕಷ್ಟ. ಜೀವ ಉಳಿದ್ರೆ ಸಾಕು ಅಂತಿರುತ್ತೆ, ಅಥವಾ ಹೋರಾಡುವ ಕೆಚ್ಚಿನಲ್ಲಿ ಎದುರಾಳಿಯನ್ನ ಬಡಿದು ಹಾಕಿದ್ರೆ ಸಾಕು ಅಂತಿರುತ್ತೆ. ಆದ್ರೆ ಉದ್ಬಣೆ ಸಂಗ್ರಾಮಿ, ಉದ್ಬಣ ಅಂದ್ರೆ ಅದು ಉಲ್ಬಣದ ಇನ್ನೂ ಹೆಚ್ಚಿನ ಉಲ್ಬಣತೆ. ಉದ್ಬಣ ಅನ್ನೋದು ಅದು ಸಂಸ್ಕೃತದಲ್ಲಿ ಇನ್ನೂ ಒಂದು ಶಬ್ದ ಇದೆ, ಉದ್ಬ್ಲಣ ಅಂತ. ಉಲ್ಬಣ, ಉದ್ಬಣ, ಉದ್ಬ್ಲಣ. ಅದು ಈ ಗುಡ್ ಬೆಟರ್ ಬೆಸ್ಟ್ ಇದ್ದ ಹಾಗೆ. ಅದಕ್ಕಿನ್ನು ಇನ್ನೂ ಮಿಗಿಲಾದ ಆ ತೀವ್ರತೆಯನ್ನ ಕೂಡಿದ್ದಾಗ ಅಂತ ಅರ್ಥ. ತೀವ್ರವಾದ ಯುದ್ಧದ ಪ್ರಕ್ರಿಯೆಯಲ್ಲಿ ಕೃಷ್ಣೇ ಕಥಂ ತಸ್ಯ ಇತ್ತಂ ದೃಢಮತಿರಾಸೀತ್, ಇತ್ತಂ ಕಥಂ ದೃಢಮತಿರಾಸೀತ್. ಇಷ್ಟು ದೃಢವಾದ ಭಕ್ತಿ ಅವನಲ್ಲಿ ಹೇಗಿತ್ತು. ಅತ್ರ ನ ಸಂಶಯೋ ಭೂಯಾನ್ ಶ್ರೋತುಂ ಕೌತೂಹಲಂ ಪ್ರಭೋ ಯಃ ಪೌರುಷೇಣ ಸಮರೇ ಸಹಸ್ರಾಕ್ಷಮತೋಷಯತ್. ಹೇ ಪ್ರಭೋ, ನನಗೆ ಈ ವಿಷಯದಲ್ಲಿ ಭೂಯಾನ್ ದೊಡ್ಡ ಸಂದೇಹ ಇದೆ. ಯಾಕಂದ್ರೆ ಸಾಮಾನ್ಯವಾಗಿ ಈ ರೀತಿಯಾದ ಒಂದು ಕ್ಯಾರೆಕ್ಟರ್ ಅನ್ನ ನಾವು ನೋಡಿ ಇರ್ಲಿಲ್ಲ, ಹೀಗೊಬ್ಬ ಇದ್ದಾನೆ ಅಂತ. ನನಗೆ ಸಮಾಧಾನದ ಮಾತುಗಳು ಬೇಕು, ಇದಕ್ಕೆ ಉತ್ತರ ಏನು ಅನ್ನುವುದು ನನಗೆ ಗೊತ್ತಾಗ್ಬೇಕು. ಇಂದ್ರನ ಭಯದಿಂದ ಅವನು ಯಾವತ್ತು ಕೃಷ್ಣನನ್ನ ಶರಣು ಹೊಂದಿದವನಲ್ಲ. ಅಯ್ಯೋ ಇಂದ್ರನಿಂದ ಸಾಯ್ತೇನೆ, ದಯವಿಟ್ಟು ಕೃಷ್ಣ ನನ್ನನ್ನು ರಕ್ಷಿಸು ಅಂತ ಕೇಳಿದವನೇ ಅಲ್ಲ. ಜಯಿಸುವಂತಹ ಸಂದರ್ಭ ಬಂದಾಗ, ತನಗೆ ಗೆಲುವಿನ ನೆಲೆ ನಿಶ್ಚಯವಾಗುತ್ತೆ ಅಂತನ್ನುವ ಸ್ಥಿತಿ ಇದ್ದಾಗಲೂ ಯುದ್ಧದ ಪೌರುಷದಿಂದ ದೇವೇಂದ್ರನನ್ನೇ ಮೆಚ್ಚಿಸಿ ಅವನ ಕೈಯಿಂದಲೇ ಉದುರಿ ಬಿದ್ದ ವಜ್ರಾಯುಧವನ್ನ ಮತ್ತಾತನ ಕೈಗೆ ಒಪ್ಪಿಸಿ, ತಾನು ನೀನು ಕೊಲ್ಲುವ ಪಾತ್ರದಲ್ಲಿದ್ದಿ, ನಾನು ಸಾಯುವ ಪಾತ್ರದಲ್ಲಿದ್ದೇನೆ, ಕತೆ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ, ಆದ್ರಿಂದಾಗಿ ಈಗ ಕೈಯಲ್ಲಿ ವಜ್ರಾಯುಧ ಹಿಡ್ಕೋ ಅಂತ ಅವನೇ ತೆಗೆದುಕೊಡ್ತಾನೆ. ಇದು ಒಬ್ಬನ ನಿರ್ಲಿಪ್ತತೆಯ ಪರಾಕಾಷ್ಠೆ. ಇದಕ್ಕಿಂತ ಉತ್ತಮವಾದ ನಿರ್ಲಿಪ್ತತೆಯನ್ನು ನೀವು ಎಲ್ಲೂ ತೋರಿಸ್ಲಿಕ್ಕೂ ಸಾಧ್ಯ ಇಲ್ಲ. ಇಷ್ಟು ನಿರ್ಲಿಪ್ತತೆ ಅಂತ ಅನ್ನೋದು ಹಾಗೊಂದು ಕಾಣುವುದು ನಮಗೆ ಪುಣ್ಯಕೋಟಿಯ ಕಥೆಯಲ್ಲಿ. ವಾಪಸು ಹುಲಿಯ ಗುಹೆಯ ಎದುರು ಬಂದು, ನಿನ್ನ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ ಸಮಯ ಬಂದಿದೆ, ಸ್ವೀಕರಿಸು ನನ್ನೊಳಗಿನ ಅಖಂಡ ಮಾಂಸವನ್ನು ಅಂತ ಬಂದು ಶರಣಾಗುತ್ತೆ.
ನಿರ್ವ್ಯಾಜವಾಗಿ ಶರಣಾಗುತ್ತೆ, ಯಾವುದೇ ಬೇಸರ ಇಲ್ಲದೆ ಶರಣಾಗುತ್ತೆ. ಹಾಗೆ ಪ್ರಶ್ನೆ ಕೇಳಿದಾಗ ಪರೀಕ್ಷಿತೋತ ಸಂಪನ್ನಂ ಸಂಪ್ರಶ್ನಂ ಭಗವಾನ್ ಬಾದರಾಯಣಿ ನಿಶಮ್ಯ ಶ್ರದ್ಧದಾನಸ್ಯ ಪ್ರತಿನಂದೇದಮಬ್ರವೀತ್. ಸೂತ ಪುರಾಣಿಕರು ಶೌನಕರಿಗೆ ಆ ಕಥೆಯ ಮುಂದುವರಿದ ಪರೀಕ್ಷಿದ್ರಾಜನ ಪ್ರಶ್ನೆಯನ್ನ ಹೇಳಿದಾಗ ಶುಕಾಚಾರ್ಯರು ಬಹಳ ಶ್ರದ್ಧೆಯಿಂದ ಅವನ ಪ್ರಶ್ನೆಯನ್ನ ಅಭಿನಂದಿಸ್ತಾರೆ. ಬಲೆ ಚೆನ್ನಾಗಿ ಪ್ರಶ್ನೆ ಕೇಳಿದ್ದಿ, ಅಂದ್ರೆ ನೀನು ಕಥೆಯನ್ನು ಗಮನಿಸ್ತಾ ಇದ್ದಿ ಅಂತಾಯ್ತು. ಕೆಲವೊಮ್ಮೆ ಕತೆ ಹೇಳುವಾಗ ಹ್ಞೂ 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 ಅಂತಿರ್ತಾರೆ. ಹಾಗೆ ಕಣ್ಣು ತಲೆ ಬಾಯೆಲ್ಲ ಎಲ್ಲೋ ಹೋಗಿರುತ್ತೆ, ಬಾಯಲ್ಲಿ ಮಾತ್ರ ಹ್ಞೂ ಅಂತಿರ್ತೇವೆ, ಕಣ್ಣು ಮುಚ್ಚಿ ಎಲ್ಲೋ ಜೋರ್ ನಿದ್ದೆಯಲ್ಲಿರುತ್ತೆ. ಕೇಳಿದ್ರೆ ಸಾಕಪ್ಪ, ಏನೋ ಒಂದು ಕಿವಿಗೆ ಶ್ರುತಿಬದ್ಧವಾದ ಒಂದು ನಾದಸ್ವರ ಬಿದ್ದ ಹಾಗೆ ಕತೆ ಕಿವಿಗೆ ಬೀಳ್ತಾ ಇರುತ್ತೆ. ಹಾಗೆ ಆ ಬಾದರಾಯಣಿ ಶುಕಾಚಾರ್ಯರು ಅವನ ಪ್ರಶ್ನೆಯನ್ನ ನೀನು ಶ್ರದ್ಧೆಯಿಂದ ಕೇಳಿದ್ದಿ ಅನ್ನುವುದಕ್ಕಾಗಿ ಅಭಿನಂದಿಸಿ ಸಮಾಧಾನ ಹೇಳುತ್ತಾರೆ. ಶ್ರೀ ಶುಕ ಉವಾಚ ಶೃಣುಷ್ವಾವಹಿತೋ ರಾಜನ್ ಇತಿಹಾಸಮಿಮಂ ಯಥಾ ಶ್ರುತಂ ದ್ವೈಪಾಯನ ಮುಖಾತ್ ನಾರದಾತ್ ದೇವಲಾದಪಿ. ಶುಕಾಚಾರ್ಯರು ಹೇಳ್ತಾರೆ, ರಾಜನ್, ಎಲೆ ಪರೀಕ್ಷಿತನೇ, ಒಂದು ಪುರಾತನವಾದ ಅಂದ್ರೆ ಹಳೆಯ ಒಂದು ಇತಿಹಾಸದ ಕಥೆಯನ್ನು ನಾನು ನಿನಗೆ ಹೇಳಬೇಕು. ಗಮನ ಇಟ್ಟು ಕೇಳು. ನಾನಿದನ್ನು ವೇದವ್ಯಾಸರ ಬಾಯಿಯಿಂದಲೇ ಕಿವಿಯಾರೆ ಕೇಳಿದ್ದು, ಅವರ ಬಾಯಿಂದ ಡೈರೆಕ್ಟ್ ಕೇಳಿದ್ದು, ನನ್ನ ಕಿವಿಯಿಂದ ಡೈರೆಕ್ಟ್ ಕೇಳಿದ್ದು. ಮಧ್ಯದಲ್ಲಿ ಯಾರು ರೇಡಿಯೋ ತರ ಟ್ಯೂನ್ ಮಾಡಿ ಕೊಟ್ಟು ಅವ್ರವ್ರಿಗೆ ಇಷ್ಟ ಬಂದದ್ದನ್ನೆಲ್ಲ ಸೇರಿಸಿ ರೆಕ್ಕೆ ಪುಕ್ಕೆಲ್ಲ ಹಚ್ಚಿ ಕೈಕಾಲೆಲ್ಲ ಕಿತ್ತು ಹೇಳಿದ್ದಲ್ಲ. ಏನ್ ವಿಷಯ ಇತ್ತು ಅದು ನೇರವಾಗಿ ನಮಗೆ ಸಿಕ್ಕಿದ್ದು. ಆದ್ರಿಂದಾಗಿ ದೇವಲರ ಮೂಲಕವೂ ಅದೇ ಕಥೆಯನ್ನು ಕೇಳಿದ್ದೇನೆ. ಈ ಕಥೆ ಅಂದ್ರೆ ಬೇರೆ ಬೇರೆ ಆ ಚಾನೆಲ್ ನಿಂದ ಹರಿದು ಬಂದಿದೆ. ಕೆಲವೊಂದ್ ಸರ್ತಿ ಒಂದೇ ವಿಷಯ 5-6 ಚಾನೆಲ್ ಅಲ್ಲಿ ಬರುತ್ತಲ್ಲ, ಹಾಗೆ ನಮಗೆ ಪ್ರಾಪರ್ ಆಗಿ ಯಾವುದು ಎಲ್ಲದರಲ್ಲೂ ಸಮಾನವಾಗಿದ್ದಾಗ ಅದನ್ನ ಅಥೆಂಟಿಕ್ ಅಂತ ಸ್ವೀಕರಿಸುದು. ಒಂದ್ರಲ್ಲಿ 50 ಜನ ಸತ್ರು ಅಂತ ಹೇಳ್ತಾರೆ, ಒಂದ್ರಲ್ಲಿ 60 ಅಂತಾರೆ, ಒಂದ್ರಲ್ಲಿ 47 ಅಂತಾರೆ, 60. ಅವ್ರಿಗೆ ಇಷ್ಟ ಬಂದದ್ದೆಲ್ಲ ಅವ್ರ ಅಕ್ಕಪಕ್ಕದೆಲ್ಲ ಸೇರಿಸಿ ಹೇಳ್ಬಿಟ್ಟಿರ್ತಾರೆ. ಯಾವ್ದು ಅಂತ ಗೊತ್ತಾಗುದು ಕೊನೆಗೆ ಪೇಪರ್ ಅಲ್ಲಿ ಬಂದಾಗ ಅದನ್ನ ನೋಡಿ ಹೇಗೆ ಏನೇನೋ ಹೇಳ್ತಿದ್ರು ನಿನ್ನೆ ಅಂತ ಬೈಕೋತೀವಿ. ಆಮೇಲೆ ಅಲ್ಲಿ ನೋಡಿದ್ರೆ 20 ಜನನೋ 30 ಜನನೋ ಸತ್ತಿರ್ತಾರೆ. ಇವ್ರು ಕೊನೆ ಕ್ವಶನ್ ಮಾರ್ಕ್ ಬೇರೆ ಹಾಕಿರ್ತಾರೆ, 50 ಜನ ಡಾಟ್. ಯಾಕಂದ್ರೆ ನಾಳೆ ಅವ್ರನ್ನ ಆಕ್ಷೇಪ ಮಾಡಿದ್ರೆ ಇಲ್ಲ ಇಲ್ಲ ನಾವು ಕ್ವಶನ್ ಮಾರ್ಕ್ ಹಾಕಿದ್ದಷ್ಟು ನಾವು ನಿಶ್ಚಿತಾರ್ಥವನ್ನ ಹೇಳಲಿಲ್ಲ ಅಲ್ಲಿ, ಅದರಿಂದಾಗಿ ಸಮಸ್ಯೆ ನಮ್ದಿಲ್ಲ, ನಾವು ಸೇಫ್. ಯಾವಾಗ್ಲೂ ಕ್ವಶನ್ ಮಾರ್ಕ್ ಹಾಕಿಬಿಟ್ರೆ ಸೇಫ್. ಹೌದಾ ಅಂತ ಪ್ರಶ್ನೆ ಕೇಳಿದ ಹಾಗೆ. ಹಾಗೆ ಇಲ್ಲಿ ನಾರದರು ದೇವಲನಿಂದಲೂ ಆಮೇಲೆ ವೇದವ್ಯಾಸರಿಂದಲೂ ನಾರದರಿಂದಲೂ ದೇವಲನಿಂದಲೂ ಮತ್ತು ವೇದವ್ಯಾಸರಿಂದಲೂ ಶುಕಾಚಾರ್ಯರು ಇದೇ ಕಥೆಯನ್ನು ನೇರವಾಗಿ ಕೇಳಿದ್ದು ಅನ್ನುವ, ಅಂದ್ರೆ ತನಗೆ ಎಲ್ಲಿಂದ ಬಂತು ಅಂತ ನಾವೆಲ್ಲ ನೆನಪಿಸಿಕೊಂಡು ಶುಕಾಚಾರ್ಯರೇ ಈ ಭಾಗವತಕ್ಕೆ ಮೂಲ ಪುರುಷರು ಅಂತ ಗೌರವಿಸಿದ್ರೆ, ಅವ್ರು ನನ್ಗೆ ಇಷ್ಟು ತಿಳುವಳಿಕೆ ಬಂದದ್ದಕ್ಕೆ ಮೂಲ ಕಾರಣ ಅಂತ ಮೂವರ ಹೆಸರನ್ನು ಹೇಳ್ತಾರೆ. ನಾರದರಿಂದನೂ ಇದೇ ವಿಷಯ ಗೊತ್ತಾಗಿದೆ, ದೇವಲರು ಈ ವಿಷಯವನ್ನು ನನಗೆ ಹೇಳಿದ್ದಾರೆ, ಜೊತೆಗೆ ಸ್ವತಃ ಅಪ್ಪನೇ ವೇದವ್ಯಾಸರೇ ಮೊದಲು ಬರೆದ ತಕ್ಷಣ ನನಗೆ ಪಾಠ ಮಾಡಿದ್ದಾರೆ. ಆದ್ರಿಂದಾಗಿ ಈ ವಿಷಯವನ್ನ ನಿನಗೆ ನಾನು ಹೇಳಲೇಬೇಕು. ತುಂಬಾ ಒಳ್ಳೆ ಕಥೆ, ಗಮನ ಇಟ್ಟು ಕೇಳಬೇಕಾದ ಕಥೆ. ಆಸೀದ್ರಾಜ ಸಾರ್ವಭೌಮ ಶೂರಸೇನೇಶು ವೈ ನೃಪ ಚಿತ್ರಕೇತುರಿತಿ ಖ್ಯಾತೋ ಯಸ್ಯಾಸೀತ್ ಕಾಮಧುಂಮಹಿ. ಸಾರ್ವಭೌಮ, ಬಹಳ ವಿಸ್ತಾರವಾದ ಭೂಪ್ರದೇಶಕ್ಕೆ ಆಡಳಿತವನ್ನು ನಡೆಸುವಂಥವನಿಗೆ ಸಾರ್ವಭೌಮ ಅಂತ ಕರೀತಾರೆ. ಶೂರಸೇನ ಅಂತ ಅವನ ಪೂರ್ವಜರು, ಅದರ ಪರಂಪರೆಯಲ್ಲಿ ಬಂದವ ಚಿತ್ರಕೇತು ಅಂತವನ ಹೆಸರು. ಆ ಯಾರಲ್ಲಿ ಭೂಮಿ ಕಾಮಧೇನುವಿನಂತೆ ಅವನು ಬಯಸಿದ್ದನ್ನೆಲ್ಲ ಕೊಡ್ತಿತ್ತೋ, ಅಂದ್ರೆ ಅಷ್ಟು ನಡತೆಯಲ್ಲಿ ಧರ್ಮಾಚಾರ ವಿಶಿಷ್ಟನಾದಾಗ ಭೂಮಿ ಒಳ್ಳೆಯ ಮಳೆ ಬೆಳೆಯನ್ನು ಕೊಡುತ್ತೆ. ಯಾವಾಗ ರಾಜನೇ ಎಡವಟ್ರಾಯ ಆಗಿರ್ತಾನೆ ಆಗ ಭೂಮಿಯು ಎಡವಟ್ಟಾಗುತ್ತೆ, ಅವ್ಯವಸ್ಥೆ ಮಯ, ಎಲ್ಲವೂ ಕೂಡ ಒಂದೊಂದು ರೀತಿಯಿಂದ ದುರವಸ್ಥೆ ಮಯ ಆಗುತ್ತೆ. ಯಾವ್ದಕ್ಕೋ ಫ್ರೀ ಇರ್ತದೆ, ಇನ್ಯಾವ್ದಕ್ಕೋ ದುಡ್ಡು ಕೊಟ್ಟು ತಿನ್ಬೇಕಾಗುತ್ತೆ, ಇನ್ನೇನನ್ನೋ ಕೇಳ್ಬೇಕಾಗುತ್ತೆ, ಮತ್ತೊಂದೇನೋ ಅವ್ಯವಸ್ಥೆ ಆಗುತ್ತೆ. ಇದೆಲ್ಲ ಅವ್ಯವಸ್ಥೆ ಮಯ. ಹಾಗೆ ತಸ್ಯ ಭಾರ್ಯಾ ಸಹಸ್ರಾಣಿ ದಶಾಭವನ್ ಸಾಂತಾನಿ ಕಶ್ಚಾಪಿ ನೃಪೋ ನಲೇಭೇ ತಾಸು ಸಂತತಿಂ. ಹೆಸರು ಕೇಳಿ ಗಾಬರಿ ಆಗ್ಬೇಡಿ, ನಂಬರ್ ಕೇಳಿ, ವಿಚಿತ್ರವಾಗಿದೆ. ಭಾರ್ಯಾ ಸಹಸ್ರಾಣಿ,
ಸಹಸ್ರ ಇಂಟು ಸಹಸ್ರ ಎಷ್ಟಾಗುತ್ತೆ? 1000 ಇಂಟು 1000 ಎಷ್ಟು? 10 ಲಕ್ಷ ಆಗುತ್ತೆ. 10 ಲಕ್ಷ. 10 ಲಕ್ಷ. ಪುನಃ ಸಹಸ್ರಾಣಿ ದಶಾಭವನ್, ಮತ್ತೆ 10 ಇಂಟು 1 ಕೋಟಿ. 1 ಕೋಟಿ ರಾಣಿಯರಿದ್ರು ಆ ಚಿತ್ರಕೇತುವಿಗೆ. ಆದ್ರೆ ನೋಡಿ ಹೇಗಿರುತ್ತೆ ಪರಿಸ್ಥಿತಿ ಅಂತ. ನಲೇಭೆ ತಾಸು ಸಂತತಿಂ. ಒಂದೇ ಒಂದು ಮಡದಿಯಿಂದಲೂ ಕೂಡ ಆತ ತನ್ನ ಕರ್ತವ್ಯ ಭಾರವನ್ನ ಹೆಗಲ ಮೇಲೆ ಹೊತ್ತು ಮುಂದುವರಿಸಲಿಕ್ಕೆ ಒಬ್ಬನೇ ಒಬ್ಬ ಮಗನನ್ನ, ಒಂದೇ ಒಂದು ಸಂತತಿಯನ್ನ ಅವನಿಗೆ ಪಡಿಲಿಕ್ಕಾಗ್ಲಿಲ್ಲ. ಎಲ್ಲ ಚಂದ, ಯಾರು ಹೆಳವರೋ ಕುಂಟ್ರೋ ಕುರುಡ್ರೋ ಇಂಥವರನ್ನ ತನ್ನ ಮದುವೆ ಆಗಿದ್ದಲ್ಲ. ಎಲ್ಲ ರೂಪಸಿಯರು, ಎಲ್ಲರೂ ಒಳ್ಳೊಳ್ಳೆ ಕುಲದ ಮನೆತನದ ಹಿರಿತನದ ಬೆಂಗಾವಲಿದ್ದವರು. ಇಂಥವ್ರು ಅಷ್ಟೂ ಜನ ರೂಪವು ದಾರ್ಯವಯೋ ಜನ್ಮ ವಿದ್ಯೈಶ್ವರ್ಯ ಶ್ರಿಯಾದಿಭಿ ಸಂಪನ್ನಸ್ಯ ಗುಣೈ ಸರ್ವೈ ಚಿಂತಾಬಂಧ್ಯಾಪತೇರಭೂತ್. ರೂಪ, ಔದಾರ್ಯ, ಯೌವನ, ಒಳ್ಳೆಯ ಕುಲದಲ್ಲಿ ಹುಟ್ಟುವಿಕೆ, ಬೇಕಾದಷ್ಟು ವಿದ್ಯೆ, ಅಧಿಕಾರ, ಸಂಪತ್ತು, ಎಲ್ಲ ಗುಣಗಳು ಅವನಲ್ಲಿ ತುಂಬಿ ತುಳುಕ್ತಾ ಇದ್ವು. ಅಷ್ಟು ಜನ ರಾಣಿಯರು ಇದ್ರು. ಆದ್ರೆ ಅವನು ಮಾತ್ರ ಬಂಜೆಯರಿಗೆ ಗಂಡನಾಗಿದ್ದ. ಅಂದ್ರೆ ದ್ವಂದ್ಯಾಪತೇಹೆ ಅಭೂತ್. ಅವನಿಗೆ ಯಾವ ರಾಣಿಯಿಂದಲೂ ಮಕ್ಕಳನ್ನ ಪಡಿಲಿಕ್ಕಾಗ್ಲಿಲ್ಲ ಅನ್ನುವುದು ಅತ್ಯಂತ ದೊಡ್ಡ ಚಿಂತೆಗೆ ಕಾರಣವಾಗಿತ್ತು. ದುಃಖದ ಮಡುವಿನಲ್ಲಿ ಮುಳುಗಿದ್ದ. ನತಸ್ಯ ಸಂಪದ ಸರ್ವಾ ಮಹಿಷ್ಯೋ ವಾಮಲೋಚನಾ ಸಾರ್ವಭೌಮಶ್ಚ ಭೂಶ್ಚೇಯಂ ನಾಭವಂ ಪ್ರೀತಿ ಹೇತವಃ. ಸಾರ್ವಭೌಮನಾಗಿದ್ರಿಂದ ಅವನಿಗೆ ಸಂಪತ್ತಿನ ಕೊರತೆ ಇರಲಿಲ್ಲ. ಎಲ್ಲಾ ರಾಜರು ಬಂದು ತಾವೇ ಕೇಳೋ ಮುಂಚೆನೆ ಬಂದು ಅವನಿಗೆ ಕಪ್ಪವನ್ನ ಕೊಟ್ಟು ಹೊರಟು ಹೋಗ್ತಿದ್ರು. ಯಾವತ್ತು ನನಗೆ ಕಪ್ಪವನ್ನ ಕೊಡುವುದರಲ್ಲಿ ಯಾರೋ ತಡ ಮಾಡಿದ್ರು ಅಂತ ಸಿಟ್ಟು ಮಾಡಿಕೊಳ್ಳಿಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ. ಅವನು ಹೇಳೋದಕ್ಕಿಂತ ಮುಂಚೆನೆ ಅವನಿಗೆ ಅಗತ್ಯ ಇರುವ ಎಲ್ಲ ಸಂಗತಿಗಳನ್ನು ಆಯಾಯ ಮೂಲೆಯ ಪ್ರದೇಶದ ಜನರು ತಾವೇ ಹುಡುಕಿ ತಂದು ಕೊಟ್ಟು ಹೊರಟು ಹೋಗ್ತಿದ್ರು. ಒಂದು ದಿವಸ ತಡ ಮಾಡಿಲ್ಲ, ಅಥವಾ ಕೊಡ್ಬೇಕು ಅಂತ ಅನ್ನೋದಕ್ಕೆ ಸತಾಯಿಸಿಲ್ಲ, ಅಥವಾ ನಾವ್ಯಾಕೆ ಕೊಡ್ಬೇಕು ಅಂತ ಕ್ವಶನ್ ಮಾಡ್ಲಿಲ್ಲ. ಈ ತರ ಒಂದೇ ಒಂದು ಕಷ್ಟ ಇಲ್ಲ ರೀ ಅವನಿಗೆ. ಈ ರಾಜ್ಯಭಾರ ಅಂದ್ರೆ ಎಷ್ಟು ಕಷ್ಟ ನಿಜವಾಗಿ. ಧೃತದಂಡ ನಿವಾತ ಪತ್ರಂ ಅಂತ ಕಾಳಿದಾಸ ಹೇಳಿದ ಹಾಗೆ 100 kg ಭಾರದ ಕೊಡೆಯನ್ನ ಹಿಡ್ಕೊಂಡು ತಲೆ ಮೇಲಿದ್ರೆ ಹೇಳಲಿಕ್ಕೆ ಉಳಿದವರಿಗೆಲ್ಲ ಏನಪ್ಪ ನೆರಳು ಅಂತ ಹೇಳ್ತಿರ್ತಾರೆ. ಆ 100 kgಯನ್ನ ಬೀಳದಂತೆ ಗಟ್ಟಿಯಾಗಿ ಹಿಡ್ಕೊಳ್ಳುವಾಗ ಇವನ ಹೊಟ್ಟೆ ಬಾಯಿಗೆ ಬಂದಿರುತ್ತೆ ಅದನ್ನ ಹಿಡ್ಕೊಳ್ಳುವ ಭಾರಕ್ಕೆ. ಆದ್ರೆ ಬೇರೆಯವರಿಗೆ ನೋಡುವಾಗ ಏನ್ ಸುಖ, ರಾಜನಾಗಿ ಮೆರಿಬಹುದು ಅಂತ. ಇವನಿಗೆ ಆ ಕಷ್ಟವೇ ಇರ್ಲಿಲ್ಲ, ಇವನಿಗ ವ್ಯಥೆಯೇ ಕಾಡ್ಲಿಲ್ಲ. ಅನಾಯಾಸವಾಗಿ ರಾಜ್ಯ ನಡೀತಾ ಇದೆ. ಇಡೀ ದೇಶದ ಜನ ಅವನನ್ನ ಪ್ರೀತಿಸ್ತಾ ಇದ್ದಾರೆ. ಆದ್ರೆ ಅವನನ್ನ ಪ್ರೀತಿಸುವ ಒಂದು ಸಂತಾನ ಅವನಿಗಿಲ್ಲ. ತುಂಬಾ ಅವನಿಗೆ ಚಿಂತೆ ಕಾಡಿತು. ಪ್ರೀತಿಗೆ ಕೊರತೆ ಇರ್ಲಿಲ್ಲ, ಸುಖಕ್ಕೆ ತೊಂದರೆ ಉಂಟಾಗ್ಲಿಲ್ಲ. ತಸ್ಸೇ ಕದಾತು ಭವನಂ ಅಂಗಿರಾ ಭಗವಾನ್ ಋಷಿ ಅನುಚರನ್ನೇತಾನ್ ಉಪಾಗಚ್ಚದ್ಯದೃಚ್ಛಯ. ತಸ್ಸೇಕದಾ ಭವನಂ, ಒಂದ್ಸರ್ತಿ ಅವರ ಮನೆಗೆ ಅಂಗಿರಾ ಭಗವಾನ್ ಋಷಿ, ಅಂಗಿರಸ್ ಋಷಿಗಳು ಭೇಟಿಗೆ ಬರ್ತಾರೆ. ಲೋಕಾನ್ನು ಅನುಚರನ್ನೇತಾನ್, ಲೋಕದ ಸಂಚಾರವನ್ನ ಮಾಡುತ್ತಾ ಅವನ ಅರಮನೆಗೆ ಬರ್ತಾರೆ. ಅಂಗಿರಸರು ಲೋಕ ಸಂಚಾರಿಗಳಾಗಿ ಓಡಾಡ್ತಾ ಇರ್ಬೇಕಾದ್ರೆ ಯದೃಚ್ಛಯ ಅಂತ ಒಂದು ಶಬ್ದ ಸೇರಿಸ್ತಾರೆ. ಯದೃಚ್ಛಾ ತದೃಚ್ಛಾ ಸ್ಯಾತ್ ಅಂತ ಒಂದು ಮಾತು. ಭಗವಂತನ ಇಚ್ಛೆಯನ್ನೇ ಯದೃಚ್ಛಾ ಅಂತ ಕರೆಯುವುದು. ಯದೃಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರ ಅಂತ ನಾವು ನೆನಪಿಸಿಕೊಳ್ಳುವ ಹಾಗೆ, ಭಗವಂತನ ಇಚ್ಛೆಯಿಂದಲೇನೆ ಜೀವನದಲ್ಲಿ ಬರುವ ಪ್ರತಿಯೊಂದು ಕಷ್ಟ ಸುಖಗಳು ಕೂಡ ನಮಗೆ ಅವನ ಪ್ರಸಾದ ಅಂತ ಎಚ್ಚರದಲ್ಲಿದ್ರೆ ಸುಖವಾಗಿರ್ತೇವೆ. ಬೈಕೊಂಡು ಕೂತ್ರೆ ಇದ್ದದ್ದನ್ನು ಕಳ್ಕೊಳ್ತೀವಿ. ಇದ್ದಿದ್ದು ಇಲ್ಲಿ ಕಚ್ಕೊಂಡು ಹೋಯ್ತು ಅಂತ.
ಆದರೆ ಬಹಳ ಸರಳವಾದ ರೀತಿಯಲ್ಲಿ ಭಗವಂತನ ಅನುಗ್ರಹ ಅವನಿಗೆ ಆಯ್ತು ಅನ್ನುವ ಹಾಗೆ ಅಂಗಿರಸ ಋಷಿಗಳು ಬಂದ್ರು. ತಂ ಪೂಜಯಿತ್ವಾ ವಿಧಿವತ್ ಪ್ರತ್ಯುತ್ಥಾನಾರ್ಹಣಾದಿಭಿಃ ತೃಣಾ ಉಪಾಸೀದತ್ ಸುಖಾಸೀನಂ ಸಮಾಹಿತಃ. ಪೂಜಯಿತ್ವಾ, ಆ ಅಂಗಿರಸ ಋಷಿಗಳನ್ನ ಶ್ರದ್ಧೆಯಿಂದ, ವಿಧಿವತ್, ಅದಕ್ಕೆ ಎಷ್ಟು ಚಂದದ ಒಂದು ವಿಧಿವತ್ ಅಂದ್ರೆ ಹೇಗೆ ಅನ್ನೋದಕ್ಕೆ ಅವರು ವಿವರಣೆ ಕೊಡ್ತಾ ಇದ್ದಾರೆ. ಪ್ರತ್ಯುತ್ಥಾನಾರ್ಹಣಾದಿಭಿಃ, ಮೊದಲು ದೊಡ್ಡವರು ಬಂದ ತಕ್ಷಣ ನಾವು ಮಾಡಬೇಕಾದದ್ದು ಕುಳಿತ ಆಸನದಿಂದ ಎದ್ದೇಳುವುದು. ನಾವ್ ಎದ್ದೇಳಿಲ್ಲ ಅಂದ್ರೂ ನಮ್ಮೊಳಗಿನ ಪ್ರಾಣಶಕ್ತಿ ಎದ್ದಿರುತ್ತಂತೆ. ನಾವ್ ಏಳದೆ ಹೋದ್ರೆ ಆ ಪ್ರಾಣಶಕ್ತಿ ಎದ್ದದ್ದು ನಮಗೆ ಜೀವಕ್ಕೆ ಕುತ್ತಾಗುವ ಸಾಧ್ಯತೆ ಹೆಚ್ಚು. ದೊಡ್ಡವರು ಬಂದಾಗ್ಲೂ ಅವರನ್ನು ನಾವು ಎದ್ದು ಗೌರವಿಸದೇ ಇದ್ರೆ ದೇಹದಿಂದ ಹೊರಕ್ಕೆ ಹಾರಿದಂತಹ ಪ್ರಾಣಶಕ್ತಿ, ಅಂದ್ರೆ ಈ ಸಾತ್ವಿಕ ಶಕ್ತಿ ಅಂತವರನ್ನ ಕಂಡಾಗ ನಮ್ಮೊಳಗಿದ್ದದ್ದು ಅವರ ಕಡೆಗೆ ಧಾವಿಸುತ್ತೆ. ನಾವದಕ್ಕೆ ಶರೀರಕ್ಕೆ ಒಟ್ಟಿಗೆ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಆವಾಗ ಆ ಸಾತ್ವಿಕ ಶಕ್ತಿ ನಮ್ಮಲ್ಲೇ ನಮ್ಮದಾಗಿಯೇ ಉಳಿಯತ್ತೆ. ಒಂದು ವೇಳೆ ನಾವು ಆ ರೀತಿ ಮಾನಸಿಕವಾಗಿ ಅದನ್ನ ವಿರೋಧಿಸಿ ಹಾಗೆ ಕೂತಿದ್ದೆವು ಅಂತಾದ್ರೆ ನಮ್ಮ ಶರೀರದಿಂದ ಹೊರಟಂತಹ ಶಕ್ತಿ ಅದು ಹೊರಕ್ಕೆ ಉಳಿದೋಗುತ್ತೆ, ವಾಪಸ್ ಆತನ ಶರೀರಕ್ಕೆ ಮರಳಿ ಸಿಗುವುದು ಅಸಾಧ್ಯವಾಗುತ್ತೆ. ಹಾಗಾಗಿ ಪ್ರತ್ಯುತ್ಥಾನ, ಆಸನದಾನ, ಅವರನ್ನು ಕೈ ಹಿಡಿದು ಕರ್ಕೊಂಡು ಬರುವುದು, ಕೈಕಾಲು ತೊಳೆಯುವುದು, ಅರ್ಘ್ಯಾದಿಗಳನ್ನು ನೀಡುವುದು, ಈ ತರ ಅತಿಥಿ ಸತ್ಕಾರಕ್ಕೆ ಕೆಲವು ಕ್ರಮ ಇರುವುದನ್ನು ಎಲ್ಲವನ್ನು ಕೂಡ ಕ್ರಮವಾಗಿ ಅಂಗಿರಸ ಋಷಿಗಳಿಗೆ ಚಿತ್ರಕೇತು ಮಾಡುತ್ತಾನೆ. ಕೃತಾತಿಥ್ಯಂ ಉಪಾಸೀದತ್ ಸುಖಾಸೀನಂ, ಒಳ್ಳೆಯ ಆಸನವನ್ನಿತ್ತು ಅವರ ಎದುರುಗಡೆ ಅತ್ಯಂತ ಶ್ರದ್ಧೆಯಿಂದ ಕೂತಿದ್ದಾನೆ, ಭಕ್ತಿಯಿಂದ ಕೈ ಮುಗಿದು ಕೂತಿದ್ದಾನೆ, ಕೆಳಗೆ ಕೂತಿದ್ದಾನೆ. ಆಸನದಲ್ಲಿ ಅವ್ರ ಮೇಲ್ ಕೂಡಿಸಿದ್ದಾನೆ, ಇವನ್ ಕೆಳಗೆ ಕೂತಿದ್ದಾನೆ. ಅದು ಕೇವಲ ಈಗ ಮಾತ್ರ ಅಲ್ಲ, ಅಂದ್ರೆ ಈ ಬಂದ್ರು ಆ ಮಕ್ಕಳನ್ನು ಪಡೆಯುವುದಕ್ಕೆ ಏನಾದ್ರೂ ಬೇಕು. ಕೆಲವರು ಅವರಿಗೆ ಏನು ಅಗತ್ಯ ಇದ್ದಾಗ ಮಾತ್ರ ಭಾರಿ ಡೊಗ್ಸಲ ಮುಡಿತಾ ಇರ್ತಾರೆ. ಆಮೇಲೆ ಅವನ್ ಯಾವನವನು ಅಂತ ಒಳಗೊಂದೆ ಬೈಕೊಂಡು ದೂರದಿಂದಲೇ ಅವನನ್ನೇನ್ ಕೇರ್ ಮಾಡುದಿಲ್ಲ ನಾವು, ಪಾಪ ಏನೋ ದೊಡ್ಡವನು ಅಂತ ಎಲ್ರು ಗೌರವಿಸ್ತಾರೆ ಅಂತ ನಾವು ಗೌರವಿಸ್ಬೇಕಷ್ಟೇ ಅಂತ ಅದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ನಾವು ಗೌರವಿಸುವುದಿಲ್ಲ ಅನ್ನೋದೇ ಒಂದು ಕ್ರೆಡಿಟ್ ಅನ್ನೋ ತರ. ಆದ್ರೆ ಅಂತರಂಗದಲ್ಲಿ ಇರುವಂತಹ ಆ ಪ್ರೀತಿಗೆ, ಭಕ್ತಿಗೆ ಗುರುಗಳ ಮೂಲಕ ಭಗವಂತ ಕೊಡುವ ಆಶೀರ್ವಾದ ಅದು ಬೇರೆ ಜಗತ್ತಿನಲ್ಲಿ ಬೇರೆ ಯಾವ ಮಾಧ್ಯಮದಿಂದಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ವಿಷಯ ಚಿತ್ರಕೇತುವಿಗೆ ಚೆನ್ನಾಗಿ ಗೊತ್ತು. ಮತ್ತೆ ಅದನ್ನ ನಿಜವಾಗಿಯೂ ಪ್ರಾಮಾಣಿಕವಾಗಿಯೂ ಆ ಉದ್ದೇಶವನ್ನೇ ಇಟ್ಟುಕೊಂಡು ಅವರನ್ನ ಆತಿಥ್ಯಗೈದ. ಮಹರ್ಷಿಸ್ತಂ ಉಪಾಸೀನಂ ಪ್ರಶ್ರಯಾವನತಂ ಕ್ಷಿತೌ ಪ್ರತಿಪೂಜ್ಯ ಮಹಾರಾಜ ಸಮಾಭಾಷ್ಯೇದಮಬ್ರವೀತ್. ಹೇ ಪರೀಕ್ಷಿತ, ರಾಜ ತಾನು ನೆಲದ ಮೇಲೆ ಕೂತಿದ್ದಾನೆ, ವಿನಯದಿಂದ ತಲೆಬಾಗಿ ಮೆಚ್ಚಿಸಿದ್ದಾನೆ. ಪ್ರತಿಪೂಜ್ಯ ಸಮಾಭಾಷ್ಯ ಇದಂ ವಚನಮಬ್ರವೀತ್. ಇದನ್ನ ನೋಡಿ ಅಂಗಿರಸ ಋಷಿಗಳಿಗೆ ತುಂಬಾ ಖುಷಿಯಾಗಿದೆ. ಎಷ್ಟು ಶ್ರದ್ಧಾಳು, ಎಷ್ಟು ನಯ ವಿನಯವಂತಿಕೆ. ಆದ್ರಿಂದಾಗಿ ಅವನ ಕುಶಲ ಪ್ರಶ್ನೆ ಮಾತಾಡ್ತಾ ಅವನ ಎಲ್ಲ ಬೇಕು ಬೇಡಗಳ ಬಗ್ಗೆ ವಿಚಾರಿಸಿದ್ರು. ಯಾರು? ಅಂಗಿರಸ ಋಷಿಗಳು. ಅಂಗಿರಾ ಉವಾಚ ಅಪಿತೇನಾಮಯಂ ಸ್ವಸ್ತಿ ಪ್ರಕೃತೀನಾಂ ತಥಾತ್ಮನಃ ಯಥಾ ಪ್ರಕೃತಿಗುಪ್ತ ಪುಮಾನ್ ರಾಜ ಸಪ್ತಭಿ. ಅಂಗಿರಸ್ ಮುನಿಗಳು ಕೇಳ್ತಾರೆ, ಈ ಪ್ರಕೃತಿ ಅಂತಂದ್ರೆ ನಾವ್ ಅನ್ಕೊಳ್ತೀವಿ ಪ್ರಕೃತಿ ಅಂದ್ರೆ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ, ಗುಡ್ಡ, ಬೆಟ್ಟ, ಹಸಿರು, ನದಿ ಇತ್ಯಾದಿ. ಅದಲ್ಲ ಇಲ್ಲಿ ಹೇಳ್ತಾ ಇರೋದು. ರಾಜ್ಯವನ್ನ ಮಾತನಾಡುವಾಗ ಪ್ರಕೃತಿ ಅಂತ ಅನ್ನೋ ಶಬ್ದಕ್ಕರ್ಥ ಅದಲ್ಲಿ 7 ಅಂಶಗಳಿರ್ತವೆ ರಾಜನ ವ್ಯವಸ್ಥೆಯಲ್ಲಿ. ಗುರು, ಮಂತ್ರಿ, ರಾಷ್ಟ್ರ, ದುರ್ಗ, ಕೋಶ, ಸೈನ್ಯ ಮತ್ತು ಅಕ್ಕಪಕ್ಕದ ನೆರೆಹೊರೆಯವರು. ಅವರು ನೆರೆ ಹೊರೆ ಆಗದಂತೆ ನೋಡ್ಕೊಳ್ಬೇಕು. ನೆರೆಯಾಗಿ ಬಿಟ್ರೆ ಕಷ್ಟ, ಹೊರೆ ಆದ್ರೂ ಕಷ್ಟ. ಆದ್ರಿಂದಾಗಿ ಅವರನ್ನು ಬಹಳ ಜಾಗ್ರತೆಯಿಂದ ನೋಡ್ಕೊಳ್ಬೇಕು. ಇದು ಒಬ್ಬ ರಾಜನ. ಹಾಗಾಗಿ ಅವನು ಸ್ವಸ್ತಿ, ಸಾಧನಾನುಷ್ಠಾನ, ಜಪತಪಾನುಷ್ಠಾನಗಳೆಲ್ಲ ರಾಜನಾಗಿ ಮಾಡಬೇಕಾದದ್ದೆಲ್ಲ ಅನಾಮಯ ಪೂರ್ವಕಂ, ಯಾವುದೇ ಮಾನಸಿಕ ಕ್ಲೇಶ ಇಲ್ಲದೆ ನಡೆಸ್ತಾ ಇದ್ದೀಯಷ್ಟೇ.
ಪ್ರಕೃತಿನ ನಿನ್ನ ಸಾಧನೆ ಮಾತ್ರ ಅಲ್ಲ, ಸ್ವಜನಸ್ಯ ಚ ರಕ್ಷಿತ, ಆ ಏನದು ಸ್ವಸ್ಯ ಧರ್ಮ ರಕ್ಷಣೆ ಮತ್ತು ಸ್ವಜನ ಧರ್ಮ ರಕ್ಷಣೆ ಅಂತ ಎರಡೂ ಕೂಡ ರಾಮಚಂದ್ರನ ಗುಣಗಳನ್ನಾಗಿ ಪರಿಚಯಿಸುವಾಗ ಮೊದಲ ಸರ್ಗದಲ್ಲಿ ರಾಮಾಯಣ ಹೇಳುತ್ತೆ. ಹೀಗೆ ಪ್ರಜೆಗಳನ್ನು ರಕ್ಷಿಸುವುದು, ಪ್ರಕೃತಿಯನ್ನು ರಕ್ಷಿಸುವುದು ಅದು ರಾಜನ ಅತ್ಯಂತ ಆದ್ಯ ಕರ್ತವ್ಯ. ಅದನ್ನ ನೀನು ಚೆನ್ನಾಗಿ ನಡೆಸ್ತಾ ಇದ್ದೀಯಾ. ಆಮೇಲೆ ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತಗಳು ಅನ್ನುವ ಪ್ರಕೃತಿಯೂ ಕೂಡ ನಿನ್ನಿಂದ ರಕ್ಷಣೆಗೊಳ್ಳಬೇಕಾದ್ದೇ. ಅದು ಅಲ್ಲ ಅಂತಲ್ಲ, ಯಾಕೆಂದ್ರೆ ಪ್ರಜೆಗಳು ಅಂದ್ರೆ ಕೇವಲ ಕೈ ಕಾಲು ಮೂಗು ಬಾಯಿ ಇದ್ದಂತಹ ಸ್ವಸ್ಥನಾದ ಆರೋಗ್ಯಪೂರ್ಣನಾದ ವ್ಯಕ್ತಿ ಮಾತ್ರ ಅಲ್ಲ ಪ್ರಜೆ ಅಂದ್ರೆ. ಕೈಕಾಲು ಇಲ್ಲದವರಿಂದ ಹಿಡಿದು ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳು ಕೂಡ ರಾಜನಿಗೆ ಪ್ರಜೆಯೇ. ಅವುಗಳಲ್ಲಿಯೂ ಒಂದು ಸ್ಪೀಶೀಸ್ಗೆ ಏನಾದ್ರೂ ದೊಡ್ಡ ಹಾನಿ ಬರ್ತಾ ಇದೆ ಅಂದ್ರೆ ರಾಜ ಅದಕ್ಕೆ ತಕ್ಕ ಕ್ರಮವನ್ನ ಕೈಗೊಂಡು ತಕ್ಷಣವೇ ಅದಕ್ಕೆ ಪರಿಹಾರ ಸೂತ್ರವನ್ನ ಒಡ್ಡಿದ್ರೆ ಮಾತ್ರ ಪ್ರಕೃತಿಯಲ್ಲಿ ದುರ್ಭಗತ್ವ, ಬರ, ಕ್ಷಾಮ ಮೊದಲಾದಂತಹ ಅಸಭ್ಯಗಳು ಉಂಟಾಗುವುದಿಲ್ಲ. ಇಲ್ಲ ಅಂತಾದ್ರೆ ಅವನ ದೇಶ ತಾನಾಗಿಯೇ ತೂತು ಬಿದ್ದ ಮಡಿಕೆಯಂತೆ ನೀರು ಕರಗಿ ನೆಲಕ್ಕೆ ಎಲ್ಲ ಪ್ರಾಣಿಗಳು ಹೊರಗುವ ಹಾಗಾಗುತ್ತೆ. ಹಾಗಾಗಿ ಅದನ್ನು ಬಹಳ ಗಂಭೀರವಾಗಿ ಪ್ರಕೃತಿಯನ್ನು ರಕ್ಷಿಸಬೇಕಾದ್ದು ಕೂಡ ಒಬ್ಬ ರಾಜನ ಕರ್ತವ್ಯ. ನಮ್ಗೆ ಈಗ ಪ್ರಕೃತಿ ಒಂದು ನಮ್ಮ ಪ್ರಜಾ ವಲಯದಲ್ಲಿ ಒಂದು ಭಾಗ ಅನ್ನೋದೇ ಗೊತ್ತಿಲ್ಲ. ಕಡಿ ಸಿಕ್ಕಿದಲ್ಲೆಲ್ಲ ಕಾಡು ಕಡಿ, ಸಿಕ್ಕಿದಲ್ಲೆಲ್ಲ ಬಿಲ್ಡಿಂಗ್ ಮಾಡು, ಕೆರೆ ಮುಚ್ಚು, ಉದ್ಯಾನ ಮಾಡ್ತೇನೆ ಅಂತ 2 ದಿವಸ ಹೇಳು, 3ನೇ ದಿವಸ ಒಂದು ಕಟ್ಟಡ ಕಟ್ಟು, 4ನೇ ದಿವಸ ಅಂಗಡಿ ಮಾರು, 5ನೇ ದಿವಸ ಕೆರೆನೆ ಮುಚ್ಚಿಬಿಡು. ಆಮೇಲೆ ರಿವರ್ ಹಿಲ್ ಅಂತ ಒಂದ್ ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟಿರ್ತಾರೆ. ಆಮೇಲೆ ಒಂದ್ ದಿವಸ ಏನಾಗುತ್ತೆ, ಒಂದು 10 ವರ್ಷ ಕಳೆಯುವಾಗ ಒಂದ್ಸತಿ ಜೋರ್ ಮಳೆ ಬಂದಾಗ ಆ ಇಡೀ ಬಿಲ್ಡಿಂಗ್ ನ ಸುತ್ತ ನೀರು ಇರುತ್ತೆ. ಆಗ ರಿವರ್ ಹಿಲ್, ಇಡೀ ರಿವರ್ ನ ಮಧ್ಯದಲ್ಲಿ ಇದೊಂದು ಹಿಲ್ ತರ ಇರುತ್ತೆ, ಯಾರು ಹೋಗ್ಲಿಕ್ಕಿಲ್ಲ ಬರ್ಲಿಕ್ಕಿಲ್ಲ. ಹಾಗೆ ಪ್ರಜೆಗಳನ್ನ, ಪಂಚಭೂತಗಳನ್ನ, ಮತ್ತು ಗುರು ಮಂತ್ರಿ ಮೊದಲಾದಂತಹ ಪ್ರಕೃತಿಗಳನ್ನ ಚೆನ್ನಾಗಿ ನೋಡಿಕೊಳ್ತಾ ಇದ್ಯಾ. ಪ್ರಕೃತಿ ಬಿರ್ಗುಪ್ತ ಯಥಾ ಪ್ರಕಾರ ನಿನ್ನ ರಕ್ಷಣೆಯನ್ನ, ಅಂದ್ರೆ ನಿನ್ನ ವ್ಯವಸ್ಥೆಯ ರಕ್ಷಣೆಯನ್ನು ಚೆನ್ನಾಗಿ ಮಾಡ್ಕೊಂಡಿದ್ದೀಯಾ ಅಂತ ಕೇಳ್ತಾರೆ. ಆತ್ಮಾನಂ ಪ್ರಕೃತಿ ಶ್ರದ್ಧಾ ನಿಧಾಯ ಶ್ರೇಯ ಆಪ್ನುಯಾತ್ ರಾಜ್ಯಸ್ತಥಾ ಪ್ರಕೃತಯೋ ನರದೇವಾಹಿತಾದಯ. ರಾಜನ್, ಪ್ರಕೃತಿಯ ರಕ್ಷಣೆಯಲ್ಲಿ ತನ್ನನ್ನ ಯಾರು ಜವಾಬ್ದಾರಿಯಿಂದ ನೋಡಿಕೊಳ್ತಾನೋ ಅವನಿಗೆ ಶ್ರೇಯಸ್ಸಾಗುತ್ತೆ. ಪ್ರಕೃತಿಯಲ್ಲಿ ಪ್ರಜೆಗಳೇ ಸೇರ್ತಾರೆ, ಅವರು ಕೂಡ ರಾಜನ ಶ್ರೇಯಸ್ಸನ್ನು ಬಯಸ್ತಾರೆ. ಅವರು ರಾಜ ಇನ್ವೆಸ್ಟ್ ಮಾಡಿದ್ರೆ ಮಾತ್ರ ಪ್ರಜೆಗಳ ಮೇಲೆ ಪ್ರೀತಿಯನ್ನ, ಪ್ರಜೆಗಳು ರಾಜನಿಗೆ ಒಳ್ಳೇದಾಗ್ಲಿ ಅಂತ ತಮ್ಮ ಪ್ರೀತಿಯನ್ನ ವಾಪಸ್ ಬಡ್ಡಿ ಸಮೇತ ಒಪ್ಪಿಸ್ತಾರೆ. ಯಾವಾಗ ರಾಜನಾದವನೇ ಪ್ರಕೃತಿಗಳೇ ಅಂದ್ರೆ ಪ್ರಜೆಯ ವಿಷಯದಲ್ಲಿ ಕೇವಲ 5 ವರ್ಷಕ್ಕೊಮ್ಮೆ ಮಾತ್ರ ರಸ್ತೆ ನೆನಪಾಗುವುದು ಅಥವಾ ಆಗಕ್ಕೆ ಏನಾದ್ರೂ ಕಿಟ್ಟು ಕೊಡುದು ಅನ್ನೋದು ಮಾತ್ರ ಆದ್ರೆ, ಪ್ರಾಮಾಣಿಕವಾದ ಪ್ರಜೆಗಳಿಂದ ಅಂತಹ ಒಳ್ಳೆಯ ಓಟ್ ಕೊಡಬಹುದು. ಆದ್ರೆ ಪ್ರೀತಿಯಿಂದ ಯಾವತ್ತ ಆಶೀರ್ವಾದ ಮಾಡಿ ಹಿತವರು ಅಂತ ಅನ್ನಿಸಿಕೊಳ್ಳುವ ರೀತಿಯ ಗಟ್ಟಿಗತನವನ್ನು ಹೊಂದಲಿಕ್ಕೆ ಬೇಕಾದ ದೂರಗಾಮಿಯಾದ ಫಲವನ್ನ ಕೊಡುವಂತಹ ಆಶೀರ್ವಾದಗಳಂತೂ ಸಿಗುವುದಿಲ್ಲ. ಅಪಿದಾರ ಸುತಾಮಾತ್ಯಾಹ ಭೃತ್ಯ ಶ್ರೇಣ್ಯೋಥ ಪಂತ್ರಿಗಾ ಪೌರಾಜಾನಪದ ಭೂಪ ಆತ್ಮ ಚ ವಶವರ್ತಿನಃ. ಹೆಂಡತಿ, ಮಕ್ಕಳು, ಮಂತ್ರಿಗಳು, ಸೇವಕರು, ಮತ್ತೆ ನಿನಗೆ ಸಮಾನವಾಗಿ ಓಡಾಡ್ತಾ ಇರುವಂತಹ ಅಂಗರಕ್ಷಕರು, ಮಂತ್ರಿಗಳು, ನಾಗರಿಕರು, ದೇಶವಾಸಿಗಳು, ಸಾಮಂತರು, ಇವರೆಲ್ಲ ನಿನ್ನ ಮನಸ್ಸಿಗೆ ಹತ್ತಿರದಲ್ಲಿದ್ದಾರ. ಶ್ರೇಣ್ಯ ಅಂದ್ರೆ ಹಲವು ಸ್ತರಗಳಲ್ಲಿ ಸೇರಿಕೊಂಡಂತಹ ಸೇನಾ, 5 ಸ್ಟಾರ್ ಇದ್ದವರು, 4 ಸ್ಟಾರ್ ಇದ್ದವರು, 3 ಸ್ಟಾರ್ ಇದ್ದವರು, 1 ಸ್ಟಾರ್ ಇದ್ದವರು, ಇನ್ನು ಸ್ಟಾರ್ ಆಗ್ಬೇಕಾದವರು, ಅವರು ಎಲ್ಲರನ್ನೂ ಕೂಡ ಅವರವರ ಸ್ಥಾನಕ್ಕೆ ತಕ್ಕಂತೆ ಗೌರವಿಸಬೇಕಾದದ್ದು ರಾಜನ ಕರ್ತವ್ಯ. ಅದನ್ನ ನೀನ್ ಮಾಡ್ತಿದ್ಯಾ. ಸರ್ವತೋಮುಖವಾದ ಅವರೆಲ್ಲರ ಹಿತವನ್ನು ನೋಡ್ಕೊಂಡ್ರೆ ಮಾತ್ರ ಅವರು ಕೂಡ ನಿನಗೆ ಕಷ್ಟ ಬಂದಾಗ ರಾಜನಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗ್ಲಿಕ್ಕೆ ಅವ್ರು ಬಿಡುವುದಿಲ್ಲ ಅಂತ ಹೇಳಿ ನಿಮ್ ಜೊತೆಗಿರ್ತಾರೆ. ಇಲ್ಲ ಸ್ಟೇಜಲ್ಲಿ ಸರಿ ವ್ಯವಸ್ಥೆ ಮಾಡ್ಲಿಲ್ಲ ಅಂತ ಅಲ್ಲೇ ತಾನು ಯಾವ ಸ್ಟೇಜಲ್ಲಿ ಇದ್ದೇನೆ, ಯಾವ ಸ್ಥಾನದಲ್ಲಿದ್ದೇನೆ ಅಂತ ತಿಳ್ಕೊಳ್ಳದೆ ಅಧಿಕಾರಿ ವರ್ಗದಲ್ಲೇ ಇರೋರಿಗೆ ಕೈ ಎತ್ತುವುದು, ಬೇಡವಾದ ಶಬ್ದಗಳಿಂದ ಅವಾಚ್ಯವಾಗಿ ಅವರನ್ನೇ ನಿಂದಿಸುವುದು ಅಂತ ಮಾಡ್ತಾ ಇದ್ದಾನೆ ಅಂದ್ರೆ, ಇವತ್ತು ಅಧಿಕಾರ ಇದೆ, ಅದನ್ನ ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಆಗುದಿಲ್ಲ, ಸುಮ್ನಾಗತ್ತೆ ವಲಯ. ಆದ್ರೆ ಮತ್ತೊಂದು ಸರ್ತಿ ಅಂಥದ್ದೇ ಒಂದು ಪ್ರಸಂಗ ಬಂದಾಗ, ಅಧಿಕಾರ ಹೀನನಾದಾಗ, ಜನಬಲವೂ ಇಲ್ಲ, ಧನಬಲವೂ ಇಲ್ಲ, ವಿದ್ಯಾಬಲ ಅಂತೂ ಮೊದಲೇ ಇರುವುದಿಲ್ಲ, ನೈವೇದ್ಯ ಆಗಿರುತ್ತೆ. ಇಂಥ ಸ್ಥಿತಿಯಲ್ಲಿ ಏನನ್ನ
ನಂಬಿಕೊಂಡವ್ರು ಎಲ್ಲಿ ತನಕ ಬಂದಿರ್ತಾರೋ ಅದು ನೆಲಪಾಲಾದಾಗ, ನೀರು ಪಾಲಾದಾಗ ಅದೇ ಅಧಿಕಾರಿಗಳು ಇನ್ನು ಇವರಿಗೆ 5 ವರ್ಷ ಅಧಿಕಾರ. ಆ ಅಧಿಕಾರಿಗಳಿಗೆ ಅವ್ರ ಜೀವನ ಪೂರ್ತಿ ಅಂದ್ರೆ ಅವರ ರಿಟೈರ್ಮೆಂಟ್ ಆಗೋ ತನಕನೂ ಆ ಅಧಿಕಾರ ಇರುತ್ತೆ. ಹಾಗಾಗಿ ಅವರನ್ನ ಚೆನ್ನಾಗಿ ಇಟ್ಕೊಳ್ಬೇಕಾದದ್ದು ರಾಜನ ಕರ್ತವ್ಯ. ಈ ಹಿನ್ನೆಲೆಯಲ್ಲಿ ಪ್ರಕೃತಿಗಳನ್ನೆಲ್ಲ ಚೆನ್ನಾಗಿ ನೋಡಿಕೊಳ್ತಾ ಇದೀಯಾ? ನಿನ್ನ ಕೇವಲ ಪ್ರಕೃತಿಯನ್ನು ನೋಡ್ಕೊಳ್ತೇನೆ ಅಂತ ಹೇಳಿ ಹೆಂಡತಿ ಮಕ್ಕಳನ್ನೆಲ್ಲ ಬೀದಿಗೆ ಬಿಡುದಲ್ಲ, ಅವರನ್ನು ಅಷ್ಟೇ ನೋಡ್ಕೊಳ್ಬೇಕು. 2 ದೋಣಿಯಲ್ಲಿ ಕಾಲಿಡುವಂತಹ ದೊಡ್ಡ ಅವಸ್ಥೆ ಅದು, ಬಹಳ ಕಷ್ಟ. ಸೆಲೆಬ್ರಿಟಿ ಆದವರು ಕುಟುಂಬ ಕಳ್ಕೊಳ್ತಾರೆ. ಕುಟುಂಬದ ಜೊತೆಗಿರ್ಬೇಕಾದವರು ಅಂದುಕೊಳ್ಳುವವರು ಹೊರಗಡೆಯ ಬದುಕಿನ ಜೊತೆಗೆ ಅಷ್ಟು ಒಳ್ಳೆಯ ಸಂಬಂಧವನ್ನು ಬೆಳೆಸ್ಲಿಕ್ಕಾಗಲ್ಲ. ಅದರಿಂದಾಗಿ ಎರಡೂ ಕಡೆ ಮೇಂಟೈನ್ ಮಾಡಿಕೊಂಡು ಬದುಕನ್ನ ಹದವಾಗಿಸುವುದು ರಾಜನಿಗೆ ಅತ್ಯಂತ ದೊಡ್ಡ ದುಸ್ತರವಾದ ಟಾಸ್ಕ್. ಅಂದ್ರೆ ದೊಡ್ಡ ಬಿಗ್ ಬಾಸ್ ಅದು. ಎಲ್ಲರ ಜೊತೆಗೂ ಹೇಗ್ ವರ್ತಿಸ್ತೀರಿ ಅಂತ ಅನ್ನೋದನ್ನ ಅವರ ಜೀವನ ಇಡೀ ಅವರು ಕಲಿತಾ ಇರ್ಬೇಕಾಗತ್ತೆ. ಹಾಗಾಗಿ ಅಂತಹದ್ದು ಗಮನಿಸ್ಬೇಕು ಅಂತ ಹೀಗೆ ಅಂಗಿರಸ್ಸು ಆ ಚಿತ್ರಕೇತುವಿಗೆ ಹೇಳ್ತಾನೆ. ಮತ್ತಷ್ಟು ಕೆಲವು ವಿಶೇಷಗಳನ್ನ ಅವನ ಹತ್ರ ಪ್ರಶ್ನೆ ಮಾಡಿ ಆಮೇಲೆ ನಿನ್ನ ಉದ್ದೇಶ ಏನು ಅಂತ ರಾಜನನ್ನ ಕೇಳ್ತಾನೆ. ರಾಜ ತನ್ನ ಬೇಡಿಕೆಯನ್ನ ಮುಂದಿಡುತ್ತಾನೆ. ಅದನ್ನ ಅಂಗಿರಸರು ಒಪ್ಪುತ್ತಾರೋ ಇಲ್ಲ ಆ ಫೈಲನ್ನ ಮೂವ್ ಮಾಡುದಿಲ್ಲ, ಸೈನ್ ಹಾಕ್ಲಿಕ್ಕೆ ಆಗುದಿಲ್ಲ ಅಂತ ವಾಪಸ್ ಕಳಿಸ್ತಾರೋ ಏನು ಅನ್ನೋದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.